ಹಾಯ್ ಎವ್ರಿವನ್. ನಾನು ಹನುಮಂತಪ್ಪ ಬಿ, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಮಹಿಳಾ ಕಾಲೇಜು ಹುಣಸೂರು. ನಾವು ಈ ವಿಡಿಯೋದಲ್ಲಿ ಎರಡು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಾಜಲ್ ರಿಸರ್ಚ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಫಸ್ಟ್ ಕಾಜಲ್ ರಿಸರ್ಚ್ ಬಗ್ಗೆ ನೋಡೋಣ ಅಂತ. Causal research explores the effect of one variable on another and studies functional relationship between them. A causal research, it explores the cause and effect of two variables. ಒನ್ ವೇರಿಯಬಲಿಂದ ಇನ್ನೊಂದು ವೇರಿಯಬಲ್ಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಂದರೆ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು ಏನಿದೆ, ದಟ್ ಈಸ್ ಕಾಜಲ್ ರಿಸರ್ಚ್. ಕಾಸ್ ಆ್ಯಂಡ್ ಎಫೆಕ್ಟ್ ಆಫ್ ಒನ್ ವೇರಿಯಬಲ್ ಟು ದಿ ಅನದರ್ ವೇರಿಯಬಲ್. ಒಂದು ವೇರಿಯಬಲಿಂದ ಇನ್ನೊಂದು ವೇರಿಯಬಲ್ ಯಾವ ರೀತಿಯಾಗಿರ್ತಕ್ಕಂಥ ಕಾಜ್ ಆಗುತ್ತೆ, ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಅದ್ರ ಜೊತೆಗೆ ಅದಕ್ಕೆ ಕಾಜ್ ಏನು ಅನ್ನೋದ್ರ ಬಗ್ಗೆ ಏನಂದರೆ ಕಾಜಲ್ ರಿಸರ್ಚು ಡಿಸ್ಕಸ್ ಮಾಡುತ್ತೆ. ಅಂದರೆ ಟೂ ವೇರಿಯಬಲ್ ಬಿಟ್ವೀನ್ ಟೂ ವೇರಿಯಬಲು ಯಾವ ರೀತಿಯಾಗಿರ್ತಕ್ಕಂಥ ಕಾಸ್ ಆ್ಯಂಡ್ ಎಫೆಕ್ಟ್ ಇರುತ್ತೆ ಅಂತಕ್ಕಂಥದ್ದು ಬಗ್ಗೆ ಡಿಸ್ಕಸ್ ಮಾಡ್ತಾ, ಅಂದರೆ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು, ರಿಸರ್ಚ್ ಮಾಡ್ತಕ್ಕಂಥದ್ದು ಏನಿದೆ, ದಟ್ ಈಸ್ ಕಾಜಲ್ ರಿಸರ್ಚ್. ಎ ಟೈಪ್ ಆಫ್ ಕನ್ಕ್ಲೂಸಿವ್ ರಿಸರ್ಚ್, ರಿಜಿಡ್ ರಿಸರ್ಚ್ ಡಿಸೈನ್ ಆ್ಯಂಡ್ ಫಾಲೋಸ್ ಎ ಸೀಕ್ವೆನ್ಷಿಯಲ್ ಅಪ್ರೋಚ್ ಕನ್ಸಿಡರ್ಡ್ ಮೋರ್ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಕಾಜಲ್ ರಿಸರ್ಚ್ ಏನಂದರೆ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಕನ್ಕ್ಲೂಸಿವ್ ರಿಸರ್ಚ್. ಇದನ್ನು ಏನಂದರೆ ಇದು ಕನ್ಕ್ಲೂಸಿವ್ ರಿಸರ್ಚು, ಇದರಿಂದ ನಾವು ರಿಸರ್ಚ್ನ ಕನ್ಕ್ಲೂಡ್ ಮಾಡ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಇಟ್ ಈಸ್ ರಿಜಿಡ್ ರಿಸರ್ಚ್ ಡಿಸೈನ್. ಭಾಳಷ್ಟು ಏನಾದರೂ ರಿಜಿಡ್ ಆಗಿರುತ್ತೆ, ಅದು ಕಾಸ್ ಆ್ಯಂಡ್ ಎಫೆಕ್ಟ್ನ ನಾವು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸುಲಭ. ಅದಕ್ಕಾಗಿ ಇಟ್ ಈಸ್ ಅ ರಿಜಿಡ್ ರಿಸರ್ಚ್ ಡಿಸೈನ್ ಆ್ಯಂಡ್ ಫಾಲೋಸ್ ಎ ಸೀಕ್ವೆನ್ಸಿಯಲ್ ಅಪ್ರೋಚ್. ಹೌದಾ, ಸೀಕ್ವೆನ್ಸಿಯಲ್ ಅಪ್ರೋಚ್ ಕೂಡ ಇಲ್ಲಿ ಫಾಲೋ ಆಗುತ್ತೆ. ಆ್ಯಂಡ್ ಆಲ್ಸೋ ಕನ್ಸಿಡರ್ಡ್ ಮೋರ್ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಎಕ್ಸ್ಪೆರಿಮೆಂಟ್ಸಲ್ಲಿ ಏನಾಗುತ್ತೆ, ಇದನ್ನ ಒಂದು ಇಂಪಾರ್ಟೆಂಟಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂತಂದರೆ ಯಾವುದೇ ಒಂದು ರಿಸರ್ಚ್ ಎಕ್ಸ್ಪೆರಿಮೆಂಟ್ ಅಥವಾ ಏನು ಎಕ್ಸ್ಪೆರಿಮೆಂಟ್ ರಿಸರ್ಚ್ ಮಾಡ್ತಾ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರಬೇಕಾಗುತ್ತೆ ಅದರ ಕಾರಣ ಮತ್ತು ಪರಿಣಾಮ ಏನಾಗಿರುತ್ತೆ ಅನ್ನೋದು. ಅದಕ್ಕಾಗಿ ಅಂತಂದರೆ ಕಾಜಲ್ ರಿಸರ್ಚ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಎಕ್ಸ್ಪೆರಿಮೆಂಟ್ಸ್. ನೆಕ್ಸ್ಟ್, correlation analysis versus causal analysis. Differences between correlation analysis and causal analysis. Correlation analysis studies joint variation, studies how one affects changes in another. ಕೋರಿಲೇಷನ್ ಅನಾಲಿಸಿಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕೂಡ ಅಂತಂದರೆ ಎರಡು ವೇರಿಯಬಲ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಜಾಯಿಂಟ್ ವೇರಿಯೇಷನ್ ಬಗ್ಗೆ ಅಂತಂದರೆ ಸ್ಟಡಿ ಮಾಡ್ತೀವಿ ಅದರಲ್ಲಿ ಕೋರಿಲೇಷನ್ ಅನಾಲಿಸಿಸಲ್ಲಿ. ಆದರೆ ಕಾಜಲ್ ಅನಾಲಿಸಿಸಲ್ಲಿ ಏನಾಗುತ್ತೆ, ಇಲ್ಲಿ ಎರಡು ವೇರಿಯಬಲ್ ಬಗ್ಗೆ ನಾವು ಅನಾಲಿಸಿಸ್ ಮಾಡಿದ್ರು ಕೂಡ ಏನಂತಂದರೆ ವಿ ಸ್ಟಡಿ ಹೌ ಒನ್ ವೇರಿಯಬಲ್ ಎಫೆಕ್ಟ್ಸ್ ಆನ್ ಅನದರ್ ವೇರಿಯಬಲ್. ಅಂದರೆ ಒಂದು ವೇರಿಯಬಲ್ ಇನ್ನೊಂದು ವೇರಿಯಬಲ್ ಮೇಲೆ ಯಾವ ರೀತಿಯಾಗಿರ್ತಕ್ಕ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್, ಯಾವ ರೀತಿ ಇರ್ತಕ್ಕಂಥ ಚೇಂಜಸ್ಸು ಬೇರೆಯೋದ್ರ ಮೇಲೆ ಆಗುತ್ತೆ ಒಂದು ವೇರಿಯಬಲ್ ಇನ್ನೊಂದು ವೇರಿಯಬಲ್ ಮೇಲೆ ಅಂತಕ್ಕಂಥದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಕಾಜಲ್ ಅನಾಲಿಸಿಸ್. ನೆಕ್ಸ್ಟ್ ಒನ್, ಮೆಜರ್ಸ್ ಡಿಗ್ರಿ ಆಫ್ ಅಸೋಸಿಯೇಷನ್, ಮೆಜರ್ಸ್ ಡಿಗ್ರಿ ಆ್ಯಂಡ್ ಡೈರೆಕ್ಷನ್ ಆಫ್ ಚೇಂಜಸ್. ಡಿಗ್ರಿ ಆಫ್ ಅಸೋಸಿಯೇಷನ್ ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಅಸೋಸಿಯೇಷನ್ನು ಟೂ ವೇರಿಯಬಲಲ್ಲಿ ಇದೆ ಅನ್ನೋದ್ರ ಬಗ್ಗೆ ಅಂತಂದರೆ ಕೋರಿಲೇಷನ್ ಅನಾಲಿಸಿಸ್ ಬಗ್ಗೆ ಅಲ್ಲಿ ಸ್ಟಡಿ ಮಾಡ್ತೀವಿ. ಆದರೆ ಕಾಜಲ್ ಅನಾಲಿಸಿಸಲ್ಲಿ ಏನಾಗುತ್ತೆ ಅಂದರೆ ಡಿಗ್ರಿ ಆ್ಯಂಡ್ ಆಲ್ಸೋ ಡೈರೆಕ್ಷನ್ ಆಫ್ ಚೇಂಜಸ್, ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಎಷ್ಟು ಡಿಗ್ರಿ ಆಫ್ ಅಸೋಸಿಯೇಷನ್ ಇದೆ, ಅದ್ರ ಜೊತೆಗೆ ಡೈರೆಕ್ಷನ್ ಆಫ್ ಚೇಂಜಸ್ ಅಂದರೆ ಯಾವ ರೀತಿಯಾಗಿ ಯಾವ ಕಡೆಗೆ ಚೇಂಜಸ್ ಆಗುತ್ತೆ, ಅಂದರೆ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಏನಂದರೆ ನಾವು ಮೆಜರ್ ಮಾಡ್ತೀವಿ ಕಾಜಲ್ ಅನಾಲಿಸಿಸಲ್ಲಿ. ನೆಕ್ಸ್ಟ್, ಕೋರಿಲೇಷನ್ ಅನಾಲಿಸಿಸ್ ಟೂಲ್ ಈಸ್ ಯೂಸ್ಡ್. ಕೋರಿಲೇಷನ್ ಅನಾಲಿಸಿಸ್, ಅದರ ಕೋರಿಲೇಷನಲ್ಲಿ ಕೋರಿಲೇಷನ್ ಅನಾಲಿಸಿಸ್ ಟೂಲ್ ಅಂತಲೇ ಯೂಸ್ ಮಾಡ್ತೀವಿ. ಆದರೆ ಏನಂತಂದರೆ ಕಾಜಲ್ ಅನಾಲಿಸಿಸಲ್ಲಿ ವಿ ಯೂಸಸ್ ರಿಗ್ರೆಷನ್ ಅನಾಲಿಸಿಸ್. ರಿಗ್ರೆಷನ್ ಅನಾಲಿಸಿಸ್ ಯೂಸ್ಡ್ ಆ್ಯಸ್ ಎ ಟೂಲ್. ಟೂಲ್ ಆಗಿ ಏನಂತಂದರೆ ರಿಗ್ರೆಷನ್ ಅನಾಲಿಸಿಸ್ ನಾವು ಟೂಲ್ ಆಗಿ ಯೂಸ್ ಮಾಡ್ತೇವೆ. ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೋರಿಲೇಷನ್ ಅನಾಲಿಸಿಸ್ ಆ್ಯಂಡ್ ಕಾಜಲ್ ಅನಾಲಿಸಿಸ್. ನೆಕ್ಸ್ಟ್, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಆ್ಯಂಡ್ ಕಾಜಲ್ ರಿಸರ್ಚ್. Descriptive research, first one, a subtype of conclusive research
ಆಲ್ಸೋ ಅನದರ್ ಟೈಪ್ ಆಫ್ ಕನ್ಕ್ಲೂಸಿವ್ ರಿಸರ್ಚ್. ಅದು ಎರಡೂ ಕೂಡ ಏನಾಗುತ್ತೆ, ಡಿಸ್ಕ್ರಿಪ್ಟಿವ್ ರಿಸರ್ಚು ಎ ಸಬ್ ಟೈಪ್ ಆಫ್ ಕನ್ಕ್ಲೂಸಿವ್ ರಿಸರ್ಚು. ಇದು ಕೂಡ ಅಂತಂದರೆ ಇಟ್ ಈಸ್ ಆಲ್ಸೋ ಅನದರ್ ಟೈಪ್ ಆಫ್ ಕನ್ಕ್ಲೂಸಿವ್ ರಿಸರ್ಚ್. ಅಂದರೆ ನಾವು ರಿಸರ್ಚ್ ಕನ್ಕ್ಲೂಸ್ ಮಾಡೋಕ್ಕಾರೆ ಅಂದರೆ ಆಲ್ಮೋಸ್ಟ್ ಆಲು ಕನ್ಕ್ಲೂಸಿವ್ ರಿಸರ್ಚ್ ಅಂತ ಯಾವುದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮತ್ತು ಕಾಜಲ್ ರಿಸರ್ಚ್ ಎರಡನ್ನು ಕೂಡ ಯೂಸ್ ಮಾಡ್ತೇವೆ. ಬೋತ್ ಆರ್ ಯೂಸ್ಡ್ ಆ್ಯಸ್ ಕನ್ಕ್ಲೂಸಿವ್ ರಿಸರ್ಚ್. ಅಂದರೆ ದೇಸ್ ಆರ್ ದಿ ಟೈಪ್ಸ್ ಆಫ್ ಕನ್ಕ್ಲೂಸಿವ್ ರಿಸರ್ಚ್. ಫಾಲೋಸ್ ಎ ಸ್ಟ್ರಕ್ಚರ್ಡ್ ಡಿಸೈನ್. ಹೌದಾ, ಸ್ಟ್ರಕ್ಚರ್ಡ್ ಡಿಸೈನ್ ಏನಂತಂದರೆ ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ ಫಾಲೋ ಮಾಡ್ತಾರೆ, ಆದರೆ ಕಾಜಲ್ ರಿಸರ್ಚಲ್ಲಿ ದಿಸ್ ಟು ಫಾಲೋಸ್ ಎ ಸ್ಟ್ರಕ್ಚರ್ಡ್ ಡಿಸೈನ್. ಇದರಲ್ಲೂ ಕೂಡ ಏನಂತಂದರೆ ಸ್ಟ್ರಕ್ಚರ್ಡ್ ಆಗಿರ್ತಕ್ಕಂಥ ಡಿಸೈನ್, ಅಂದರೆ ಮುಂಚೆನೇ ಈ ರೀತಿಯಾಗಿರ್ತಕ್ಕಂಥ ಡಿಸೈನ್ನ ನಾವು ಫಾಲೋ ಮಾಡಬೇಕಂತಂದು ಸ್ಟ್ರಕ್ಚರ್ ಆಗಿರುತ್ತೆ. ಅದು ಎರಡರಲ್ಲೂ ಕೂಡ ಸೇಮ್ ಇದೆ. ಡಿಸ್ಕ್ರೈಬ್ಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಅದು ಇಲ್ಲಿ ಏನಾಗುತ್ತೆ ಅಂದರೆ ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಸ್ಕ್ರೈಬ್ ಮಾಡ್ತಾರೆ. ಯಾವುದರಲ್ಲಿ ಕಾಜಲ್ ರಿಸರ್ಚಲ್ಲಿ ಸ್ಟಡೀಸ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ಅದು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ನಾವು ನೋಡ್ತೀವಿ. ಅಂದರೆ ಒಂದು ವೇರಿಯಬಲ್ನಿಂದ ಇನ್ನೊಂದು ವೇರಿಯಬಲ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇದೆ ಅನ್ನೋದ್ರ ಬಗ್ಗೆ ಕಾಜಲ್ ರಿಸರ್ಚಲ್ಲಿ ಸ್ಟಡಿ ಮಾಡ್ತೇವೆ. ಯುಟಿಲೈಸಸ್ ಅಬ್ಸರ್ವೇಷನ್, ಇಂಟರ್ವ್ಯೂ ಆ್ಯಂಡ್ ಅದರ್ ಮೆಥಡ್ಸ್. ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ ಅಂದರೆ ಅಬ್ಸರ್ವೇಷನ್ ಮೆಥಡ್ ಇರ್ಬೋದು, ಅದರ ಜೊತೆಗೆ ಇಂಟರ್ವ್ಯೂ ಮಾಡೋದು ಇರ್ಬೋದು, ಅದ್ರ ಜೊತೆಗೆ ಬೇರೆ ಮೆಥಡ್ಸ್ನ ಕೂಡ ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ ಯೂಸ್ ಮಾಡ್ತಾರೆ. ಆದರೆ ಕಾಜಲ್ ರಿಸರ್ಚಲ್ಲಿ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ಅಂದರೆ ಇನ್ ಕಾಜಲ್ ರಿಸರ್ಚರ್ ಯೂಸಸ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್. ಡಾಟಾ ಅನಾಲಿಸಿಸ್ ಇನ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಕಾಜಲ್ ರಿಸರ್ಚ್. ಡಿಸ್ಕ್ರಿಪ್ಟಿವ್ ಆ್ಯಂಡ್ ಕಾಜಲ್ ಅನಾಲಿಸಿಸ್ ಮೆಥಡ್ಸ್ ಅಂದರೆ ವಿ ಯೂಸಸ್ ಮೆಥಡ್ಸ್ ಇನ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಕಾಜಲ್ ರಿಸರ್ಚಸ್. ಯುನಿವೇರಿಯೇಟ್ ಇದ್ದಾಗ ಏನಂತಾರೆ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಡಿಸ್ಪರ್ಷನ್, ಸ್ಕ್ಯೂನೆಸ್, ಒನ್ ವೇ ಅನಾವಾ, ಸಿಂಪಲ್ ಕೋರಿಲೇಷನ್ ಎಕ್ಸೆಟ್ರಾ. ವೇರಿಯೇಟ್ ಇದ್ದಾಗ ವೇರಿಯೇಬಲ್ಸು ಅವಾಗೇನು ನಾವು ಈ ರೀತಿಯಾಗಿರ್ತಕ್ಕಂಥ ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಬೈ ವೇರಿಯೇಟ್ ಇದ್ದಾಗ ಏನಂದರೆ ಸಿಂಪಲ್ ರಿಗ್ರೆಷನ್, ಸಿಂಪಲ್ ಕೋರಿಲೇಷನ್, ಟೂ ವೇ ಅನಾವಾ ಎಕ್ಸೆಟ್ರಾ ಯೂಸಸ್. ಅದ್ರ ಜೊತೆಗೆ ಮಲ್ಟಿ ವೇರಿಯೇಟ್ ವೇರಿಯೇಬಲ್ ಇದ್ದಾಗ ವೇರಿಯೇಬಲ್ಸ್ ಇದ್ದಾಗ ಏನಂತಂದರೆ ಮಲ್ಟಿಪಲ್ ರಿಗ್ರೆಷನ್ ಆ್ಯಂಡ್ ಕೋರಿಲೇಷನ್, ಕ್ಯಾನೋನಿಕಲ್ ಅನಾಲಿಸಿಸ್, ಮಲ್ಟಿ ಅನಾವಾ ಅಂತಕ್ಕಂಥ ಮೆಥಡ್ಸ್ನ ಏನಂತಂದರೆ ನಾವು ಡಾಟಾ ಅನಾಲಿಸಿಸಲ್ಲಿ ಯೂಸ್ ಮಾಡ್ತೇವೆ. ಎಕ್ಸ್ಪೆರಿಮೆಂಟಲ್ ರಿಸರ್ಚ್. The objective of an experimental research is to measure the influence of the independent variables on a dependent variable while keeping the effect of another extraneous variables constant. ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇನ್ಫ್ಲುಯೆನ್ಸು ಇನ್ನೊಂದು ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಯಾವ ರೀತಿಯಾಗಿರುತ್ತೆ ಅಂತ ಇನ್ಫ್ಲುಯೆನ್ಸ್ ಮಾಡುತ್ತೆ, ಪ್ರಭಾವನ ಬೀರುತ್ತೆ ಅಂತಕ್ಕಂಥ ಒಂದು ಮೆಜರ್ಮೆಂಟ್ ಮಾಡೋದ ಸಂದರ್ಭದಲ್ಲಿ ಅಂತಂದರೆ ಮೆಜರ್ಮೆಂಟ್ ಎಕ್ಸ್ಪೆರಿಮೆಂಟ್ ರಿಸರ್ಚಲ್ಲಿ ಮಾಡ್ತೇವೆ. ಅದ್ರ ಜೊತೆಗೆ ಏನಂತಂದರೆ ಈ ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಟು ಕೀಪ್ ದಿ ಎಫೆಕ್ಟ್ ಆಫ್ ಅದರ್ ಎಕ್ಸ್ಟ್ರಾನಿಯಸ್ ವೇರಿಯಬಲ್ಸ್ ಕಾನ್ಸ್ಟೆಂಟ್. ಅಂದರೆ ಎರಡು ವೇರಿಯಬಲ್ ಅಲ್ಲದೇ ಇನ್ನೊಂದು ಎಕ್ಸ್ಟ್ರಾನಿಯಸ್ ವೇರಿಯಬಲ್ ಅಂದರೆ ಅನದರ್ ಇಂಡಿಪೆಂಡೆಂಟ್ ವೇರಿಯಬಲ್ ಏನಾದರೂ ಇದ್ದರೆ ಅದನ್ನು ಯಾವ ರೀತಿಯಾಗಿ ನಾವು ಕಾನ್ಸ್ಟಂಟಾಗಿ ಇರೋದು, ಅಂದರೆ ರಿಸರ್ಚ್ಗೆ ಯಾವ ರೀತಿಯಾಗಿ ಇರತಕ್ಕಂಥ ಎಫೆಕ್ಟ್ ಆಗದೆ ಇರೋ ಹಾಗೆ ಕಾನ್ಸ್ಟಂಟಾಗಿ ಇಡೋದಕ್ಕೆ ಯಾವ ರೀತಿಯಾಗಿ ನಾವು ಏನು ಮಾಡ್ಬೋದು ಅನ್ನೋದು ಕೂಡ ಏನಂದರೆ ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಮೆಜರ್ ಮಾಡ್ತೇವೆ. ಅಂದರೆ ದ ಆಬ್ಜೆಕ್ಟಿವ್ ಆಫ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಈಸ್ ಟು ಮೆಜರ್ ದಿ ಇನ್ಫ್ಲುಯೆನ್ಸ್ ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಆನ್ ಡಿಪೆಂಡೆಂಟ್ ವೇರಿಯಬಲ್. ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ಲು ಯಾವ ರೀತಿಯಾಗಿ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಪ್ರಭಾವ ಬೀರುತ್ತೆ, ಅದರ ಜೊತೆಗೆ ಎಕ್ಸ್ಟ್ರಾನಿಯಸ್ ವೇರಿಯಬಲ್ನ ಯಾವ ರೀತಿ ನಾವು ಕಾನ್ಸ್ಟಂಟಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ನೋಡ್ಬೋದು. ಕಾನ್ಸೆಪ್ಟ್ ಕಾಮನ್ಲಿ ಫೌಂಡ್ ಇನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್. ಹೌದಾ, ಇಂಡಿಪೆಂಡೆಂಟ್ ವೇರಿಯಬಲ್ ಇನ್ಫ್ಲುಯೆನ್ಸಸ್ ಡಿಪೆಂಡೆಂಟ್ ವೇರಿಯಬಲ್. ಹೌದಾ, ಇಂಡಿಪೆಂಡೆಂಟ್ ವೇರಿಯಬಲ್ ಏನಾಗುತ್ತೆ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಡಿಪೆಂಡೆಂಟ್ ವೇರಿಯಬಲ್ ಇನ್ಫ್ಲುಯೆನ್ಸ್ಡ್ ಬೈ ಇಂಡಿಪೆಂಡೆಂಟ್ ವೇರಿಯಬಲ್. ಅದು ಇದೇ ಅಂದರೆ ಪ್ರಭಾವಕ್ಕೆ ಒಳಗಾಗುತ್ತೆ ಡಿಪೆಂಡೆಂಟ್ ವೇರಿಯಬಲ್. ಇಂಡಿಪೆಂಡೆಂಟ್ ವೇರಿಯಬಲಿಂದ ಅದರ ಪ್ರಭಾವಕ್ಕೆ ಒಳಗಾಗುತ್ತೆ. ಎಕ್ಸ್ಟ್ರಾನಿಯಸ್ ವೇರಿಯಬಲ್
ಅದರ್ ದೆನ್ ಇಂಡಿಪೆಂಡೆಂಟ್ ವೇರಿಯಬಲ್ ಹ್ಯಾವಿಂಗ್ ಇನ್ಫ್ಲುಯೆನ್ಸ್. ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ ಈಗಾಗಲೇ, ಅದಲ್ಲದೆ ಇನ್ನೊಂದು ಏನಾದರೂ ವೇರಿಯಬಲ್ಲು ಪ್ರಭಾವವನ್ನು ಬೀರ್ತಾ ಇದ್ದರೆ ಅದನ್ನು ನಾವು ಎಕ್ಸ್ಟ್ರಾನಿಯಸ್ ವೇರಿಯಬಲ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎಕ್ಸ್ಪಿರಿಮೆಂಟ್, ಮ್ಯಾನಿಪ್ಯುಲೇಷನ್ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಟು ಚೆಕ್ ಎಫೆಕ್ಟ್ಸ್ ಆನ್ ಅದರ್ ವೇರಿಯಬಲ್. ಅದು ಅದರ್ ವೇರಿಯಬಲ್ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವ ಬೀರುತ್ತೆ ಅಂತ ಚೆಕ್ ಮಾಡ್ತಕ್ಕಂಥದ್ದು ಏನಿದೆ ದಟ್ ಈಸ್ ಎಕ್ಸ್ಪಿರಿಮೆಂಟ್. ಅಂದರೆ ಮ್ಯಾನಿಪ್ಯುಲೇಷನ್ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಟು ಚೆಕ್ ಎಫೆಕ್ಟ್ಸ್ ಆನ್ ಅನ್ನೋದರ, ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲಿಂದ ಯಾವ ರೀತಿಯಾಗಿ ಬೇರೆ ಪ್ರಭಾವ ಬೀರುತ್ತೆ ಬೇರೆ ವೇರಿಯಬಲ್ ಮೇಲೆ ಅಂತಕ್ಕಂಥದ್ದು ಚೆಕ್ ಮಾಡ್ತಕ್ಕಂಥದ್ದು ಏನಿದೆ ದಟ್ ಈಸ್ ಎಕ್ಸ್ಪಿರಿಮೆಂಟ್. ಟೆಸ್ಟ್ ಯೂನಿಟ್, ಎಲಿಮೆಂಟ್ ವಿಚ್ ಈಸ್ ಟ್ರೀಟೆಡ್. ಅದ ಎಲಿಮೆಂಟ್ ಯಾವುದನ್ನು ನಾವು ಟ್ರೀಟ್ ಮಾಡ್ತೀವಿ ಅದನ್ನು ಟೆಸ್ಟ್ ಯೂನಿಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್ ಕ್ಲಾಸಿಫಿಕೇಷನ್. ಅದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್ನ ಈ ರೀತಿಯಾಗಿ ನಾವು ಕ್ಲಾಸಿಫಿಕೇಷನ್ ಮಾಡ್ಬೋದು. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್, ಫಸ್ಟ್ ಒನ್ ಪ್ರೀ ಎಕ್ಸ್ಪೆರಿಮೆಂಟಲ್, ಟ್ರೂ ಎಕ್ಸ್ಪೆರಿಮೆಂಟಲ್, ಕ್ವಾಸಿ ಎಕ್ಸ್ಪೆರಿಮೆಂಟಲ್, ಸ್ಟ್ಯಾಟಿಸ್ಟಿಕಲ್. ಅದರಲ್ಲಿ ಪ್ರೀ ಎಕ್ಸ್ಪೆರಿಮೆಂಟಲ್ ಏನಂದರೆ ಒನ್ ಶಾರ್ಟ್ ಕೇಸ್ ಸ್ಟಡಿ, ಅದ್ರ ಜೊತೆಗೆ ಒನ್ ಗ್ರೂಪ್ ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್, ಸ್ಟ್ಯಾಟಿಕ್ ಗ್ರೂಪ್, ಈ ರೀತಿಯಾಗಿರ್ತಕ್ಕಂಥ ರಿಸರ್ಚ್ ಡಿಸೈನ ನಾವು ಪ್ರೀ ಎಕ್ಸ್ಪೆರಿಮೆಂಟಲ್ಲಿ ನೋಡ್ಬೋದು. ನೆಕ್ಸ್ಟ್ ಟ್ರೂ ಎಕ್ಸ್ಪೆರಿಮೆಂಟಲ್ಲಿ ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್, ಕಂಟ್ರೋಲ್ ಗ್ರೂಪ್, ಪೋಸ್ಟ್ ಟೆಸ್ಟ್ ಓನ್ಲಿ, ಕಂಟ್ರೋಲ್ ಗ್ರೂಪು ಅಂತ ಸೋಲಮನ್ 4 ಗ್ರೂಪು, ಈ ರೀತಿಯಾಗಿರ್ತಕ್ಕಂಥ ಡಿಸೈನ್ ನೋಡ್ಬೋದು. ಅಂದರೆ ಏನಂದರೆ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಕಂಟ್ರೋಲ್ ಗ್ರೂಪ್ನ ಅಂದರೆ ಪ್ರೀ ಮತ್ತು ಪೋಸ್ಟ್ ಎರಡರಲ್ಲೂ ಕೂಡ ಟೆಸ್ಟ್ ಮಾಡ್ತಾರೆ. ಆದ ನಂತರ ಪೋಸ್ಟ್ ಟೆಸ್ಟ್ ಓನ್ಲಿ ಕಂಟ್ರೋಲ್ ಗ್ರೂಪು, ಹೌದಾ, ಅಂದರೆ ಟೆಸ್ಟ್ ಆದ ನಂತರ ಮಾತ್ರ ಕಂಟ್ರೋಲ್ ಗ್ರೂಪ್ನ ಟೆಸ್ಟ್ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಮೆಥಡ್ಸ್ ನಾವು ಟ್ರೂ ಎಕ್ಸ್ಪೆರಿಮೆಂಟಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ವಾಸಿ ಎಕ್ಸ್ಪೆರಿಮೆಂಟಲ್, ಟೈಮ್ ಸೀರೀಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ ಯೂಸ್ ಇನ್ ಕ್ವಾಸಿ ಎಕ್ಸ್ಪೆರಿಮೆಂಟಲ್. ಅದ್ರ ಜೊತೆಗೆ ಮಲ್ಟಿಪಲ್ ಟೈಮ್ ಸೀರೀಸ್, ಇದನ್ನು ಕೂಡ ಏನಂದರೆ ಕ್ವಾಸಿ ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್, ರ್ಯಾಂಡಮೈಸ್ಡ್ ಬ್ಲಾಕ್ಸ್, ಲ್ಯಾಟಿನ್ ಸ್ಕ್ವಯರ್, ಫ್ಯಾಕ್ಟೋರಿಯಲ್ ಡಿಸೈನ್. ಹೌದಾ, ದೀಸ್ ಆರ್ ದಿ ಟೂಲ್ಸ್ ಯೂಸ್ಡ್ ಇನ್ ಸ್ಟ್ಯಾಟಿಸ್ಟಿಕಲ್. ಹೌದಾ, ಟೋಟಲಿ ದೀಸ್ ಆರ್ ದಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್ಸ್. ಪ್ರೀ ಎಕ್ಸ್ಪೆರಿಮೆಂಟಲ್ ಡಿಸೈನ್ಸ್ ಡು ನಾಟ್ ಯೂಸ್ ರ್ಯಾಂಡಮೈಸ್ಡ್ ಮೆಥಡ್ ಟು ಕಂಟ್ರೋಲ್ ಎಕ್ಸ್ಟ್ರಾನಿಯಸ್ ವೇರಿಯಬಲ್ಸ್. ಇಲ್ಲಿ ಪ್ರೀ ಎಕ್ಸ್ಪೆರಿಮೆಂಟಲ್ ಡಿಸೈನ್ಸಲ್ಲಿ ಏನಾಗುತ್ತೆ ಅಂದರೆ ನಾವು ರ್ಯಾಂಡಮೈಸ್ಡ್ ಆಗಿರ್ತಕ್ಕಂಥ ಮೆಥಡನ್ನ ಯೂಸ್ ಮಾಡಬಾರ್ದು. ಯಾವುದನ್ನಂದರೆ ಟು ಕಂಟ್ರೋಲ್ ಎಕ್ಸ್ಟ್ರಾನಿಯಸ್ ವೇರಿಯಬಲ್, ಅಂದರೆ ಅದರ್ ದೆನ್ ಇಂಡಿಪೆಂಡೆಂಟ್ ವೇರಿಯಬಲ್ ಏನಾದಿದೆ ಅಂಥ ವೇರಿಯಬಲ್ನ ಕಂಟ್ರೋಲ್ ಮಾಡೋದಕ್ಕೆ, ದಟ್ ಈಸ್ ಎಕ್ಸ್ಟ್ರಾನಿಯಸ್ ವೇರಿಯಬಲ್ನ ಕಂಟ್ರೋಲ್ ಮಾಡೋದಕ್ಕೆ ರ್ಯಾಂಡಮೈಸ್ಡ್ ಮೆಥಡ್ನ ಯೂಸ್ ಮಾಡಬಾರ್ದು ಅಂತ. ನೆಕ್ಸ್ಟ್ ಕ್ವಾಸಿ ಎಕ್ಸ್ಪೆರಿಮೆಂಟಲ್ ಡಿಸೈನ್ಸ್ ಕ್ರಿಯೇಟ್ಸ್ ಆ್ಯನ್ ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ ಟು ಕಂಟ್ರೋಲ್ ವೇರಿಯಬಲ್ಸ್. ಅದು ಕ್ವಾಸಿ ಎಕ್ಸ್ಪೆರಿಮೆಂಟಲ್ ಡಿಸೈನ್ಸ್ ಅಂದರೆ ಇಟ್ ಕ್ರಿಯೇಟ್ಸ್ ಆ್ಯನ್ ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ ಟು ಕಂಟ್ರೋಲ್ ವೇರಿಯಬಲ್ಸ್ ಕಂಟ್ರೋಲ್ ಮಾಡೋದಕ್ಕೆ ಏನಂದರೆ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಟ್ರೂ ಎಕ್ಸ್ಪೆರಿಮೆಂಟಲ್ ಎಲಿಮಿನೇಟ್ಸ್ ದಿ ಎಫೆಕ್ಟ್ ಆಫ್ ಎಕ್ಸ್ಟ್ರಾನಿಯಸ್ ವೇರಿಯಬಲ್ಸ್ ಫ್ರಮ್ ಬೋತ್ ದಿ ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ದಿ ಕಂಟ್ರೋಲ್ ಗ್ರೂಪ್. ಎಕ್ಸ್ಪೆರಿಮೆಂಟಲ್ ಮತ್ತು ಕಂಟ್ರೋಲ್ ಗ್ರೂಪ್ ಅಂತ ಎರಡು ನೋಡ್ತೀವಿ ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ. ಆ ಎರಡೂ ಗ್ರೂಪು ಕೂಡ ಏನಾಗುತ್ತೆ ಅಂದರೆ ಯಾವುದೇ ಒಂದು ಎಫೆಕ್ಟ್ ಆಗೋ ಹಾಗೆ, ಈ ಎಕ್ಸ್ಟ್ರಾನಿಯಸ್ ವೇರಿಯಬಲಿಂದ ಯಾವುದೇ ಎಫೆಕ್ಟ್ ಆಗೋ ಹಾಗೆ ಏನಂತಾರೆ ಅದನ್ನು ಎಲಿಮಿನೇಟ್ ಮಾಡ್ತಕ್ಕಂಥದ್ದು ಏನಿದೆ ದಟ್ ಈಸ್ ಟ್ರೂ ಎಕ್ಸ್ಪೆರಿಮೆಂಟಲ್. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಡಿಸೈನ್ ಅಲೌಸ್ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್ ಆ್ಯಂಡ್ ಅನಾಲಿಸಿಸ್. ಹೌದಾ, ಸ್ಟ್ಯಾಟಿಸ್ಟಿಕಲ್ ಡಿಸೈನಿಂದ ನಾವು ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್ ಮತ್ತು ಅನಾಲಿಸಿಸ್ನ